ಸ್ವಾಮಿ ವಿವೇಕಾನಂದರು ಭಕ್ತಿ ಮಾರ್ಗದ ಬಗ್ಗೆ ಏನು ಹೇಳ್ತಾರೆ? ಭದ್ರಾವತಿಯ ಕಾರ್ಖಾನೆಯಲ್ಲಿ ಕೆಲಸದಲ್ಲಿದ್ದ ನಾನು ಒಂದೇ ವರ್ಷ, ಮೊದಲನೇ ವರ್ಷದಲ್ಲೇ 1 ವರ್ಷ ಕೂಡ ಮುಗಿದಿಲ್ಲ. ಹಾಗಾಗಿ ನಾನು ಟೈಫಾಯ್ಡ್ ಆಗಿ ಭದ್ರಾವತಿ ಶಿವಮೊಗ್ಗ ಓಡಾಡ್ತಾ ಕಳ್ಕೊಂಡಾಗ ಆ ಆತ್ಮಶಕ್ತಿ ಕೊಟ್ಟದ್ದು ವಿವೇಕಾನಂದರ ಕೃತಿಗಳು. ವಿವೇಕಾನಂದರೇ ನನಗೆ ರೋಲ್ ಮಾಡೋ ಎಂದು ನಾನು ಆತ್ಮ ಸಂತೋಷದಿಂದ ಹೇಳ್ತಾ ಇದ್ದೇನೆ. ಭಕ್ತಿ ಮಾರ್ಗದ ಅವರ ಒಂದು ಕೃತಿಯಲ್ಲಿ ಏನು ಹೇಳಿದ್ದಾರೆ? ಯಾರ ಹೃದಯದಲ್ಲಿ ದೃಢವಾದ ಭಕ್ತಿ ಇದೆಯೋ ಅವರೇ ಧನ್ಯರು. ಈ ಪ್ರಪಂಚದಲ್ಲಿ ಭಕ್ತಿಯೊಂದೇ ಸತ್ಯ, ಉಳಿದುದೆಲ್ಲವೂ ಮಿಥ್ಯ. ಭಕ್ತಿ ಮಾರ್ಗದಲ್ಲಿ ಜ್ಞಾನ ಮಾರ್ಗ ಇದೆ. ನೈಜ ಭಕ್ತಿಗೆ ಅದ್ಭುತ ಶಕ್ತಿ. ಅದರ ಮಹಿಮೆಯಿಂದ ಭಕ್ತನಾದವನು ನಿರ್ಜೀವವಾದ ಕಲ್ಲಿನಲ್ಲಿಯೂ ದೇವತೆಯನ್ನ ಅನುಸಂಧಾನ ಮಾಡಬಲ್ಲವನು. ನಿಜವಾದ ಭಕ್ತನಿಗೆ ಎಂತಹ ಸಂದರ್ಭದಲ್ಲೂ ಕೂಡ ಅವನು ಆರ್ತನಾಗಿ ದೇವರಲ್ಲಿ ಮೊರೆ ಇಟ್ಟಾಗ ಅವನಿಗೆ ಕೊಡುವ ಆತ್ಮಶಕ್ತಿ ಎಲ್ಲಿ ದೇಹದ ಶಕ್ತಿಯೋ ಇರುತ್ತದೆ, ಅದು ವರ್ಣನಾತೀತ. ನಿಜವಾದ ಭಕ್ತಿಗೆ ಆ ಜೀವ ಶಕ್ತಿ ಉಂಟು. ಮೃತ ಶರೀರಕ್ಕೂ ಪ್ರಾಣದಾನ ಮಾಡಬಲ್ಲದು. ನೇನು ಸತ್ತೋಗ್ತಾನೆ ಅಂದಾಗ ಕೂಡ ಪ್ರಾಣದಾನ ಮಾಡಬಲ್ಲದು. ಹೌದು, ಯಾರೂ ಟೈಫಾಯ್ಡ್ ಆಗಿ ಬದುಕಿಲ್ಲ, ಸತ್ತೋಗ್ತಾನೆ, ಆಯ್ತು ಒಂದೆಲ್ಲ ಅಂದಾಗ ಕೂಡ ನಾನು ಬದುಕಿದೆ. ಅದನ್ನೇ ಇಲ್ಲಿ ಹೇಳ್ತಾರೆ ನೋಡಿ, ಮೃತ ಶರೀರಕ್ಕೂ ಪ್ರಾಣದಾನ ಮಾಡಬಲ್ಲದು. ಸತ್ತಂತಿವರನವ ಬಡಿದೆಬ್ಬಿಸಿದೆ. ಜಗದೀಶ್ವರನಲ್ಲಿ ಆ ಶಕ್ತಿ ವಾಸ್ತವವಾಗಿಯೂ ಭೌತಿಕ ವಾಸ್ತವವಾಗಿ ಆಧ್ಯಾತ್ಮಿಕವಾಗಿ ಆತ್ಮನಲ್ಲಿ ಅನುಭವಿಸತಕ್ಕದ್ದು. ದೇವರು ಅನುಭವವೇದ್ಯನು. ಶ್ರೀರಾಮಕೃಷ್ಣರು ಏನು ಹೇಳುತ್ತಿದ್ದಾರೆಂದು ನಿನಗೆ ಗೊತ್ತೇ? ಶ್ರದ್ಧೆಯಿಂದ ಕೂಡಿದ ದೈವಭಕ್ತಿಯ ಮಹಿಮೆಯಿಂದ ಪರಮ ಪದವನ್ನ ಸುಲಭವಾಗಿ ಸಾಧಿಸಬಹುದು. ನಾನು ನನ್ನ ಸ್ನೇಹಿತರಲ್ಲಿ ಹೇಳ್ತೇನೆ, ಒಳ್ಳೆಯ ಕೆಲಸ ಮಾಡಿ ಅದನ್ನು ಸಮಾಜಕ್ಕೆ ಹಂಚಿ ತಂತ್ರಜ್ಞಾನ ತತ್ವಜ್ಞಾನವನ್ನು ನಾನು ಮಾಡಿದ್ದೇನೆ. ಅದರಿಂದ ಆಯುಷ್ಯು ಶ್ರೇಯಸ್ಸು ಬೇರೆ ಬೇರೆ ರೂಪದಲ್ಲಿ ಮಾಡಿ, ರಾಜಕೀಯದಲ್ಲಿ ಮಾಡಿ, ಸಾಮಾಜಿಕವಾಗಿ ಮಾಡಿ, ಸುಧಾರಣೆಯಲ್ಲಿ ಏನು ಬೇಡ, ಜನಸಾಮಾನ್ಯನಾಗಿ 4 ಜನರ ನಡುವೆ, ಸ್ನೇಹಿತರ ನಡುವೆ ಕುಳಿತು ಹೇಳಿ, ಹಂಚಿಕೊಳ್ಳಿ ನಿಮ್ಮ ಜೀವನ ಅನುಭವವನ್ನು. ಅದು ನಿಮಗೆ ಮತ್ತಷ್ಟು ದೇಹದಾಢ್ಯತೆಯನ್ನು ಕೊಡ್ತದೆ, ಆತ್ಮಶಕ್ತಿಯನ್ನು ಕೊಡ್ತದೆ. ಆ ಮೂಲಕ ಭಗವಂತನಲ್ಲಿ ಉಜ್ವಲವಾದ ಭಕ್ತಿಯನ್ನಿಡು.
ಆಗ ನಿನ್ನ ಚಿಂತೆಗಳೆಲ್ಲ ದೂರವಾಗುವು. ಅವನಿಗೆ ನಿತ್ಯ ಸುಖ ಶಾಂತಿಗಳನ್ನು ಒದಗಿಸಿ ನಿನ್ನನ್ನು ಸದಾ ರಕ್ಷಿಸುವನು. ಅವನ ಮೇಲೆಯೇ ದೃಷ್ಟಿ ಇಟ್ಟು ಎಳೆ ಮಗುವಿನಂತೆ ನಿರ್ಮಲಾಂತಕರಣದಿಂದ ಅವನನ್ನು ಪ್ರಾರ್ಥಿಸು. ಹೌದು, ಮರದ ಬುಡದಲ್ಲಿ ಒಂದು ಕಲ್ಲನ್ನಿಟ್ಟು ಆ ಕಲ್ಲಿನಲ್ಲೂ ದೇವರನ್ನು ಕಾಣ್ತಾನೆ. ಈ ಮಾತನ್ನ ವಿವೇಕಾನಂದರು ಹೇಳ್ತಾರೆ, ಒಂದು ಕಲ್ಲಿನಲ್ಲೂ ದೇವರನ್ನು ಕಾಣ್ತಾನೆ. ಅದಕ್ಕೆ ಅರಿಶಿಣ ಕುಂಕುಮ ಹಚ್ಚಿ ಊದಿನ ಕಡ್ಡಿ ಹಚ್ಚಿ ಪೂಜೆ ಮಾಡಿರ್ತಾರೆ. ಅದ್ಯಾವುದೋ ದೇವರು ಸಿಕ್ಕಿತು ಭೂಮಿಯಲ್ಲಿ ಎಂದು ಇಂದಿಗೂ ಕೆಲವು ಹಳ್ಳಿಗಳಿಂದ ನಾವು ಕಾಣಬಹುದು. ಸಾತ್ವಿಕ ಗುಣವೇ ಜ್ಞಾನವನ್ನು ಕೊಡಬಲ್ಲದು. ಸತ್ವಗುಣ 3 ಗುಣಗಳಲ್ಲಿ ಉತ್ತಮ ಜ್ಞಾನಿಗಳು ಸರಳವಾದ ಭಾಷೆಯಲ್ಲಿಯೇ ಉಪದೇಶಿಸುವರು. ಆದರೆ ಅವರ ಮಾತುಗಳು ತೇಜಪುಂಜವಾಗಿಯೂ ಸ್ಫೂರ್ತಿದಾಯಕವಾಗಿಯೂ ಇರುವುವು. ಭಕ್ತಿ ಎಂಬ ಸಣ್ಣ ಸಸಿ ಹೃದಯವೆಂಬ ಭೂಮಿಯಲ್ಲಿ ಮೌನದಿಂದ ಬೆಳೆಯಲಿ. ನಿಜವಾದ ಸತ್ಯವಾದ ಭಗವತ್ ಪ್ರೇಮ ಸೂಚಕವಾದ ಕಣ್ಣೀರಿನಿಂದ ಆ ಸಸಿಯನ್ನು ಪೋಷಿಸು. ಫಲಾಪೇಕ್ಷೆಯನ್ನು ಬಿಡು. ತ್ರಿಕರಣ ಶುದ್ಧಿಯಿಂದ ಅನನ್ಯವಾದ ಸೇವೆಯಲ್ಲಿ ಮಾತ್ರ ಮಗ್ನನಾಗು. ಆಗ ದೈವಾನುಭವದಲ್ಲಿ ನೀವು ಬಯಸಿದ ಫಲಾಪೇಕ್ಷೆಗಿಂತ ಸಂತೋಷ ಸಿಗುತ್ತದೆ. ಮುಂದಿನ ಜೀವನದಲ್ಲಿ ಇವು ಕೂಡ ಅದನ್ನು ನೀವು ನೋಡಬಹುದು. ಆ ಅನುಭವ ನನಗಾಗಿದೆ. ಆದುದರಿಂದಲೇ ಭಕ್ತನು ತನ್ನ ಶರೀರವನ್ನು ಅನಾದರಿಸದೆ ಕಾಲ ಕಾಲಕ್ಕೆ ಆಹಾರಗಳಿಂದ ಪೋಷಿಸುತ್ತಾ ಬಹಳ ಜಾಗರೂಕನಾಗಿರುತ್ತಾನೆ. ಆಹಾರದಲ್ಲಿ ಊಟ ಬಲ್ಲವನಿಗೆ ರೋಗವಿಲ್ಲ ಎಂದರು. ಶರೀರಕ್ಕೆ ಪೆಟ್ಟು ತಗಲಿದರೂ, ಹಸಿದರು, ಚಳಿಯಾದರೂ, ಮತ್ತಾವ ರೀತಿಯಲ್ಲಾದರೂ ತೊಂದರೆಯುಂಟಾದರೂ ಭಕ್ತನಾದವನು ತನ್ನ ಇಷ್ಟ ದೇವತೆಯೇ ಈ ಕಷ್ಟಗಳನ್ನೆಲ್ಲ ಅನುಭವಿಸುತ್ತಿರುವುದು ಎಂದು ತಿಳಿದು ತನ್ನ ದೇಹದ ಯೋಗಕ್ಷೇಮವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಭಕ್ತನು ತನ್ನ ದೇವತೆಯ ಆವಾಸ ಸ್ಥಾನವೆಂದು ತಿಳಿದು ಈ ದೇಹ ಆ ದೇವರ ಆವಾಸ ಸ್ಥಾನ, ದೇವತೆಯ ಆವಾಸ ಸ್ಥಾನವೆಂದು ತಿಳಿದು ದೇಹ ಪೋಷಣೆ ತನ್ನ ಇಷ್ಟ ದೇವತಾ ಪ್ರೀತ್ಯರ್ಥವಾದ ಆರಾಧನೆ ಎಂದು ನಂಬುವನು. ಆದುದರಿಂದ ಆಹಾರಗಳಲ್ಲಿ ನಿಷಿದ್ಧ ಪದಾರ್ಥಗಳನ್ನು ತ್ಯಜಿಸಿ ಭಗವದ ಅರ್ಪಣಕ್ಕೆ ಯೋಗವಾದ ಪರಿಶುದ್ಧ ವಸ್ತುಗಳನ್ನೇ, ಭಗವದ್ ಅರ್ಪಣೆಗೆ ಯೋಗ್ಯವಾದ ವಸ್ತುಗಳನ್ನೇ ಸ್ವೀಕರಿಸುವನು. ಆಹಾರದಲ್ಲಿ ಪ್ರಕೃತಿಗೆ ವಿಧೇಯನಾಗಿರಬೇಕು. ತನ್ನ ದೇಹ ಪ್ರಕೃತಿಗೆ ಯಾವುದು ಉಚಿತವೋ, ಯಾವುದು ಯೋಗ್ಯವೋ ಅದನ್ನು ಸೇವಿಸಬೇಕು. ಸದಾ ಕಾಲದಲ್ಲಿಯೂ ಅಂತರ್ಯಾಮಿಯಾಗಿರುವುದು ಎಂಬ ಭಾವನೆ ಅವನಿಗೆ ಶಕ್ತಿಯನ್ನು ಕೊಟ್ಟು ದೇಹ ಸಂಬಂಧವಾದ ಬಂಧನಗಳಿಂದ
ಬಿಡುಗಡೆ ಹೊಂದಲು ಸಹಾಯ ಮಾಡುವುದು ದೈವ ಭಕ್ತಿ. ದೇವರ ಸಾಮೀಪ್ಯವನ್ನು ಅಥವಾ ಸಾನ್ನಿಧ್ಯವನ್ನು ನಾವು ಅನುಭವಿಸಲು ಈ ಪ್ರೇಮ ಒಂದೇ ಪರಮ ಪಥ. ಪ್ರೇಮದಿಂದ ಮಾನವನು ಭಗವಂತನಲ್ಲಿ ಲೀನನಾಗುತ್ತಾನೆ. ಅನನ್ಯವಾದ ಏಕಾಗ್ರ ಭಕ್ತಿಯಿಂದ ಉದಯಿಸಿದೊಡನೆ ಅದು ಪ್ರಚಂಡವಾದ ಪ್ರವಾಹದಂತೆ ಹರಿದು ಅಜ್ಞಾನ, ಸಂಕುಚಿತ ಬುದ್ಧಿ, ಭಯ, ಸಂಶಯ, ಸ್ವಾರ್ಥತೆ ಮುಂತಾದ ಸರ್ವ ದೋಷಗಳನ್ನು ನಿರ್ಮೂಲ ಮಾಡುತ್ತದೆ. ಆಗ ಉಳಿಯುವುದೇನು? ಆದರ್ಶ ಹೃದಯದಲ್ಲಿ ಪ್ರಕಾಶಿಸುವ ಅನಂತ ಕಲ್ಯಾಣ ಗುಣ ವಿಶಿಷ್ಟನಾದ ಪರಮಾತ್ಮನೊಬ್ಬನೇ. ತಪ್ಪು ಒಪ್ಪುಗಳನ್ನು ತಿಳಿಸುವ ಆತ್ಮನಲ್ಲಿ ಕಾಣುವ ನಾವು ಪರಮಾತ್ಮನೇ ಅಲ್ಲವೇ? ಭಗವಂತನನ್ನುಳಿದು ಎಲ್ಲವೂ ನಿಸ್ಸಾರವಾಗಿ ತೋರುತ್ತದೆ. ಅವನೇ ನಿತ್ಯ ಶಾಶ್ವತನು, ಉಳಿದುದೆಲ್ಲವೂ ಅಶಾಶ್ವತ, ಅನಿತ್ಯ. ಅವನೇ ತೇಜೋಮಯನಾದ ಚೈತನ್ಯ ಸ್ವರೂಪ, ಉಳಿದುದೆಲ್ಲವೂ ನಶ್ವರವಾದ ಅಚೇತನ ವಸ್ತು. ಈಶ್ವರ ಪ್ರೇಮದ ಸಹಾಯದಿಂದಲೇ ಯೇಸು ಕ್ರಿಸ್ತನು ಸಮಸ್ತ ಐಹಿಕ ಐಶ್ವರ್ಯಗಳ ಮೋಹ ಜಾಲದಲ್ಲಿ ತನ್ನನ್ನು ಕೆಡಹಲು ಬಂದ ಪ್ರಲೋಭನ ಮೂರ್ತಿ ಸೈತಾನನನ್ನು ನಿಗ್ರಹಿಸಲು ಸಮರ್ಥನಾದನು. ಆದ್ದರಿಂದ ಭಗವಂತನಲ್ಲಿ ಸಂಪೂರ್ಣ ಭಕ್ತಿಯುಳ್ಳವರಿಗೆ ಪ್ರಪಂಚದ ಯಾವ ಸುಖವೂ ರುಚಿಸುವುದಿಲ್ಲ. ವಿರಕ್ತಿ ಬಹಳ ಸುಲಭವಾಗಿ ಸಿದ್ಧಿಸುತ್ತದೆ. ಭಗವಂತನು ತನ್ನ ಭಕ್ತರ ಸಕಲ ಕ್ಲೇಶಗಳನ್ನು ಹರಣ ಮಾಡಲು ಯೇಸು ಕ್ರಿಸ್ತನ ಮುಖಾಂತರ ನೆರವಾಗುವನೆಂದು ಕ್ರೈಸ್ತರ ಧರ್ಮ ಗ್ರಂಥದಲ್ಲಿ ಹೇಳಿದೆ. ಇದೇ ಅರ್ಥ ಜಗತ್ಕರ್ತನಲ್ಲಿ ಅನನ್ಯವಾದ ಭಕ್ತಿಯನ್ನಿಡಬೇಕು. ನೋಡಿ, ಯಾವುದು ಎಲ್ಲಿ ಒಳ್ಳೆಯದಿದೆಯೋ ಅದನ್ನು ಹೇಳ್ತಾರೆ ವಿವೇಕಾನಂದರು. ಹಿಂದೂ ಧರ್ಮದಲ್ಲಿ ಮಾತ್ರ ಅಲ್ಲ, ಭಗವದ್ಗೀತೆಯಲ್ಲಿ ಮಾತ್ರವಲ್ಲ, ಕ್ರೈಸ್ತ ಧರ್ಮದಲ್ಲೂ ಕೂಡ ಇದೆ ಎಂಬುದನ್ನು ನಾವು ಗಮನಿಸಬೇಕು. ಏಕೆಂದರೆ ಪವಿತ್ರನಾದ ಭಗವಂತನನ್ನು ಕುರಿತು ಧ್ಯಾನ ಮಾಡುವುದರಿಂದ ನಮ್ಮ ಕಲ್ಮಶಗಳು ದೂರವಾಗುವು. ಮುಂದುವರೆದೆ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು, ನಿಜವಾದ ಕರ್ಮಯೋಗಿಗಳು ಕೆಲಸ ಮಾಡುತ್ತಾರೆ. ಯಾರಿಗೂ ತಿಳಿಯದಂತೆ ಅವರ ಜನ್ಮ ಮುಗಿಸುತ್ತಾರೆ. ಲೋಕೋಪಕಾರಕ್ಕಾಗಿ ತಮ್ಮ ಪ್ರಾಣವನ್ನು ಅರ್ಪಿಸುವ ಅವರ ಹೆಸರುಗಳು ಕೂಡ ಯಾರಿಗೂ ಗೊತ್ತಿರುವುದಿಲ್ಲ. ಯಾವ ಕರ್ಮ ಮಾಡುವಾಗ ಅದನ್ನು ನೋಡಿ ಪ್ರಶಂಸೆ ಮಾಡುವುದಿಲ್ಲವೋ, ಉತ್ತೇಜನ ಪೂರ್ವಕವಾದ ಮಾತುಗಳನ್ನು ಆಡಲು ಒಬ್ಬನಾದರೂ ಅವರಿಗೆ ಇರುವುದಿಲ್ಲವೋ, ಅಲ್ಲಿ ಅನಂತವಾದ ತಾಳ್ಮೆ, ನಿತ್ಯ ತೃಪ್ತಿ, ಅದ್ವಿತೀಯ ನಿರ್ಭಯತೆ ಇವೆಲ್ಲವನ್ನು ನಾವು ಕಾಣಬಹುದು. ನಮಗೆ ಎಷ್ಟು ಜನ ಲೈಕ್ ಮಾಡಿದ್ರು ನಾನು ಹೇಳಿದ್ದಕ್ಕೆ? ಹೆಚ್ಚು ಲೈಕ್ಗಳನ್ನು ನನಗೆ ಕೊಟ್ಟರೆ ನಾನು ಬಹಳ ಖುಷಿ ಆಗ್ತದೆ ಅಲ್ವೇ?
ಓ ಇವರಿಗೆ ಯಾರೋ ಬಹಳಷ್ಟು ಲೈಕ್ ಕೊಡ್ತಾ ಇದ್ದಾರೆ ಅಂತ ಇನ್ನೊಬ್ಬ ಬರ್ತಾನೆ, ಅವನು ಲೈಕ್ ಮಾಡ್ತಾನೆ. ಅದಲ್ಲ, ಯಾರಿಗೂ ತಿಳಿಯದಂತೆ ನಿಜವಾದ ಕರ್ಮಯೋಗಿಗಳು ಸದ್ದಿಲ್ಲದೆ ಕೆಲಸ ಮಾಡುತ್ತಾರೆ. ಪ್ರಾಣವನ್ನು ಅರ್ಪಿಸುವ ಅವರ ಹೆಸರುಗಳು ಕೂಡ ಗೊತ್ತಿರುವುದಿಲ್ಲ ಯಾರಿಗೂ. ಯಾವ ಕರ್ಮ ಮಾಡುವಾಗ ಅದನ್ನು ನೋಡಿ ಪ್ರಶಂಸೆ ಮಾಡುವವರಿಲ್ಲವೋ, ಉತ್ತೇಜನಪೂರ್ವಕವಾದ ಮಾತುಗಳನ್ನು ಆಡಲು ಒಬ್ಬನಾದರೂ ಇಲ್ಲವೋ, ಅಲ್ಲಿ ಅನಂತವರ ತಾಳ್ಮೆ, ನಿತ್ಯ ತೃಪ್ತಿ, ಅದ್ವಿತೀಯ ನಿರ್ಭಯತೆ ಇವೆಲ್ಲವನ್ನು ನಾವು ಕಾಣಬಹುದು. ಈ ಅನುಭವ ನನಗೂ ಆಗಿದೆ. ಆದ್ದರಿಂದಲೇ ನಾನೇನು ಹೇಳಿದೆ, ವಿವೇಕಾನಂದರೇ ನನಗೆ ರೋಲ್ ಮಾಡಲ್. ಹಿಂದೂ ಧರ್ಮವನ್ನು ಅರಿಯಬೇಕೆಂದರೆ ರಾಮಕೃಷ್ಣ ಆಶ್ರಮದ ಈ ವಿವೇಕಾನಂದರನ್ನು ನಾವು ಅರಿಯಬೇಕು. ಭಾರತವನ್ನು ಅರಿಯಬೇಕೆಂದರೆ ಭಗವದ್ಗೀತೆಯನ್ನು ಓದಬೇಕು. ಆದರೆ ಯಾರು ಒಬ್ಬರ ಕಣ್ಣಿಗೂ ಬೀಳದಂತೆ ಸತ್ಕಾರ್ಯದಲ್ಲಿ ಕಿಂಚಿತ್ತಾದರೂ ತೊಡಗುತ್ತಾನೋ ಅವನೇ ನಿಜವಾದ ಶೂರ. ಆತನೇ ಮಾನವ ಕೋಟಿಯ ನಿಸ್ವಾರ್ಥ ಪ್ರೇಮಿ. ಯಾವ ಸಂಬಂಧದಲ್ಲಿ ನಿನಗೆ ಅತ್ಯಾದರವೋ, ಯಾವ ಸಂಬಂಧವು ನಿನಗೆ ಅತಿ ಸಮೀಪವೋ ಅಂತಹ ಸಂಬಂಧವನ್ನೇ ನಿನ್ನ ಇಷ್ಟ ದೇವತೆಯೊಡನೆ ಬಯಸು. ನಿನ್ನ ಸ್ವಭಾವಕ್ಕೆ ವಿರುದ್ಧವಾದ ರೀತಿಯಲ್ಲಿ ಅವನ ಸೇವೆಯನ್ನು, ಆ ಅಲೌಕಿಕ ಶಕ್ತಿಯ ಯಾವ ರೂಪದಲ್ಲಿ ನೋಡ್ತೀಯ ನೀನು, ಆ ರೂಪದಲ್ಲಿ ದೇವತೆಯ ರೂಪದಲ್ಲಿ ನೋಡ್ತೀಯೋ, ದೇವರ ರೂಪದಲ್ಲಿ ನೋಡ್ತೀಯೋ, ಆ ರೂಪದಲ್ಲೇ ನಿನ್ನ ಭಕ್ತಿ ಮಾರ್ಗ ನಿನಗೆ ಸಮಾಧಾನವನ್ನು ಕೊಡ್ತದೆ. ಭಗವಂತನೇ ನಿನ್ನ ತಂದೆ ಎಂದು ಹೆತ್ತ ತಂದೆಗಿಂತಲೂ ಅತ್ಯಂತ ಸಮೀಪದಲ್ಲಿರುವನೆಂದು ತಿಳಿದು ಎಲ್ಲ ಸಹಾಯಕ್ಕೂ ಎಲ್ಲ ಪ್ರೇರಣೆಗೂ ಅವನನ್ನೇ ನಂಬಿರು. ಅಥವಾ ದೇವರನ್ನು ತಾಯಿ ಎಂದು ಭಾವಿಸುವುದಾದರೆ ಈ ಸಂಬಂಧ ಬಹು ನಿಕಟವಾದುದು. ಅಥವಾ ತಂದೆ ಎಂದು ಭಾವಿಸುವುದಾದರೆ ಇದಕ್ಕಿಂತಲೂ ಹತ್ತಿರದ ಸಂಬಂಧ ಬೇರೊಂದಿಲ್ಲ. ಒಂದು ವೇಳೆ ದೇವರನ್ನೇ ಮಗುವಂತೆ ಭಾವಿಸಿ ಪ್ರೀತಿಸುವುದು ನಿನ್ನ ಸ್ವಭಾವಕ್ಕೆ ಅನುಗುಣವಾಗಿರಬಹುದು. ಹೀಗೆ ನಮ್ಮಲ್ಲಿ ಅನೇಕರು ಬಾಲಕೃಷ್ಣನನ್ನು ಉಪಾಸನೆ ಮಾಡುವರು. ಕ್ರೈಸ್ತರಲ್ಲಿ ಶಿಶುರೂಪದ ಕೃಷ್ಣನನ್ನು ಧ್ಯಾನಿಸುವರು. ಇಂತಹ ವಾತ್ಸಲ್ಯ ಭಾವ ಬಹಳ ಗಾಢವಾದದ್ದು. ಸರಳತೆಯು ನಿಸ್ವಾರ್ಥತೆಯು ಈ ಭಾವದಲ್ಲಿ ಸಹಜ. ಅಂತೂ ಕರ್ಣವನ್ನು ಪವಿತ್ರವನ್ನಾಗಿ ಮಾಡಿ ಸ್ವಭಾವಕ್ಕೆ ಉತ್ತೇಜನ ಕೊಡುವ ಶಕ್ತಿ ಸ್ವಭಾವಕ್ಕೆ ಈ ವಾತ್ಸಲ್ಯ ಭಾವದಲ್ಲಿ ಇರುವಂತೆ ಯಾವ ಭಾವದಲ್ಲೂ ಇಲ್ಲ. ಅದು ಭಕ್ತಿ ಮಾರ್ಗದಲ್ಲಿದೆ. ನಿನ್ನ ಜ್ಞಾನವನ್ನು ಹೆಚ್ಚಿಸುತ್ತಾ ಹೋಗುತ್ತದೆ.
ಪರಿಶುದ್ಧತೆಯೇ ನಿಜವಾದ ಭಕ್ತಿ, ಪರಿಶುದ್ಧತೆಯೇ ನಿಜವಾದ ಆರೋಗ್ಯ. ನಿನ್ನ ಶಕ್ತಿಯನ್ನ ಪರಿಶುದ್ಧತೆಯ ಸಾಗರದಿಂದ ಗಳಿಸು. ಇದನ್ನು ಎಂದಿಗೂ ಮರೆಯಬೇಡ. ಅಮೃತತ್ವ ನಿನಗೆ ಲಭಿಸುವುದು ಪರಿಶುದ್ಧತೆಯಿಂದ. ನಿರ್ಭಯನಾಗಿರುವೆ, ಆದ್ದರಿಂದ ಹರ್ಷಚಿತ್ತನಾಗುವೆ. ಶಕ್ತಿಯನ್ನು ಸಂಪಾದಿಸು. ಏನೇ ಕಷ್ಟ ಬರಲಿ ಅದನ್ನು ಧೈರ್ಯದಿಂದ ಎದುರಿಸುವ ಆತ್ಮಶಕ್ತಿ ನಿನ್ನಲ್ಲಿ ಇರುತ್ತದೆ. ಎಲ್ಲ ದೌರ್ಬಲ್ಯವನ್ನು ದೂರ ಮಾಡು. ಭಗವಂತನಲ್ಲಿ ನಿಜವಾದ ವಿಶ್ವಾಸವನ್ನಿಟ್ಟು ಎದೆಗುಂದದೆ ಮುನ್ನಡೆ. ಸತ್ಯ ಮಾರ್ಗದಲ್ಲಿ ಭಗವಂತನನ್ನು ಸದಾ ನಿನ್ನನ್ನು ರಕ್ಷಿಸುತ್ತಾನೆ. ನಿಮಗೆಲ್ಲರಿಗೂ ಆತ್ಮೋನ್ನತಿ ಮಾಡಿಕೊಳ್ಳುವುದು ಹೇಗೆ, ಸೋಲ್ ಅಪ್ಗ್ರೇಡೇಷನ್, ಆತ್ಮ ಎಂಬುದಿದೆಯೇ ಎಂಬುದನ್ನು ನಿಮಗೆ ಈಗಾಗಲೇ ಗೊತ್ತಾಗಿದೆ ನನ್ನ ಹಿಂದಿನ ವಿಡಿಯೋಗಳಿಂದ. ನಮ್ಮಲ್ಲೇ ಒಬ್ಬನಿದ್ದಾನೆ, ನಮ್ಮ ತಪ್ಪು ಒಪ್ಪುಗಳನ್ನು ತಿಳಿಸುವವನು. ಅದು ತಿನ್ನಬೇಡ, ಅದು ಮಾಡಬೇಡ, ಅದು ನಿನಗೆ ಸರಿ ಹೋಗಲ್ಲ, ಯಾವುದು ಸರಿ ಯಾವುದು ತಪ್ಪು, ಯಾವ ಮಾರ್ಗದಲ್ಲಿ ಹೋದರೆ ಸನ್ಮಾರ್ಗ, ಯಾವ ಮಾರ್ಗದಲ್ಲಿ ಹೋದರೆ ದುರ್ಮಾರ್ಗ, ದುಷ್ಟನಾಗ್ತೀಯ. ಅವನು ಹೇಳ್ತಾ ಇರ್ತಾನೆ ಏನನ್ನು ಕುಡಿ, ಏನನ್ನು ತಿನ್ಬಾರ್ದು, ಆದರೂ ಮಾಡ್ತಾನೆ. ಅವನನ್ನು ನಿರ್ಲಕ್ಷಿಸಿ ಬಾಯಿ ಚಪ್ಪಲ, ಕಣ್ಣು ಕಿವಿ ಮೂಗು ಇವು ನಿನ್ನನ್ನು ಕೊಂದಾವು ಸರ್ವಜ್ಞ ಅಲ್ವೇ. ಒಳಗಿದ್ದಾನೆ ಒಬ್ಬನು ಹೃದಯ ಮಂದಿರದಲ್ಲಿ. ಹೃದಯವೇ ಗರ್ಭಾಲಯ, ದೇಹವೇ ದೇವಾಲಯ ಅಲ್ಲವೇ.